ಎಲ್ಲರನ್ನು ನಿಶಬ್ದಗೊಳಿಸುವ ರೀತಿಯಲ್ಲಿ ಭಕ್ತಿ ಹಾಡಿನ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸಹೋದರಿ ಪುಷ್ಪಾತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸುವ. ಇದೀಗ ನನಗೆ ತುಂಬಾ ಸಂತೋಷ ಅಂತ ಹೇಳಿದ್ರೆ ಈ ಕವಿಗೋಷ್ಠಿಗೆ ಆಗಮಿಸಿದಂತಹ ಓರ್ವ ಮುತ್ತು ರತ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೈದರ್ ಬೆರ್ತಿಪಾಡಿ, ನೀವು ಅವರ ಹೆಸರನ್ನ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ರವಿ ಕಕ್ಕೆಪದ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಸರ್, ಸಕಲ ಗೌರವಗಳಿಂದ ಎಲ್ಲರ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸ್ತೇವೆ. ಜೋರಾದ ಚಪ್ಪಾಳೆ. ಕಾರಣ ಅವರ ಕಥೆಗಳನ್ನ ಘಟನೆಗಳನ್ನ ಕೇಳಿದ್ರೆ ನಿಮ್ಮ ಕಣ್ಣುಗಳು ಕೂಡ ತುಂಬಿಕೊಳ್ಳಬಹುದು. ಬಹಳ ಅದ್ಭುತವಾದ ವ್ಯಕ್ತಿ ಹೈದರ್ ಬೆರ್ತಿಪಾಡಿ ಸರ್ ಅವರು. ಅವರ ಘಟನೆಯನ್ನ ಕೇಳಬೇಕು ಸರ್, ಬಹಳ ಆಶ್ಚರ್ಯ ಆಗ್ತದೆ, ಅದ್ಭುತವಾಗ್ತಿದೆ. ಎಂತೋ ಒಂದು ಮಾನವೀಯ ಮನುಷ್ಯ, ಅಬ್ಬಬ್ಬಾ, ಬಹಳ ಅತಿರೇಕದ ವ್ಯಕ್ತಿ, ಬಹಳ ಆತ್ಮೀಯತೆಯಿಂದ ಸಮಾಧಾನದಿಂದ ಬದುಕುವಂತ ವ್ಯಕ್ತಿ ರವಿ ಕಕ್ಕೆಪದ. ನೀವು ಕೂತ್ಕೊಳ್ಳಿ, ಅತಿಥಿಗಳು ಕೂತ್ಕೊಳ್ಳಿ. ಅವರ ಪರಿಚಯ ನೀವೆಲ್ಲರೂ ಕೂಡ ನೋಡ್ಬೇಕಾದದ್ದು ನನ್ನನ್ನಲ್ಲ, ರವಿ ಕಕ್ಕೆಪದವರನ್ನ. ಯಾಕೆಂತ ಹೇಳಿದ್ರೆ ಅವರಿಗೆ ಆ ಎನ್ನುವ ಅಕ್ಷರವನ್ನು ಕೂಡ ಓದ್ಲಿಕ್ಕೆ ಅವರಿಗೆ ಗೊತ್ತಿಲ್ಲ, ಒಂದು ಅಕ್ಷರವನ್ನು ಕೂಡ ಓದಲಿಕ್ಕೆ ಗೊತ್ತಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದಾರೆ. ಅವರು ಬಹಳ ಕಷ್ಟಪಟ್ಟು, ಯಾಕೆ ಓದ್ಲಿಲ್ಲ ಅಂತ ಹೇಳಿದ್ರೆ ಬಹಳ ಅವರ ಕಣ್ಣೀರು ಬರುತ್ತೆ. ಪಾಪ ಅವರ ತಾಯಿ, ಹೆತ್ತ ತಾಯಿ ಮನೆಯಲ್ಲಿದ್ರು, ಕೆಲಸಕ್ಕೆ ಹೋಗ್ತಾ ಇದ್ರು, ದುಡಿಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗೆ ಏನೆಲ್ಲ ಮಾಡಿ ಅವರು ಮುಂಬೈಗೆ ಹೋಗ್ತಾರೆ ಕೆಲಸಕ್ಕೆ. ರಸ್ತೆ ಬದಿಯಲ್ಲಿ ಮಳಗಿಕೊಂಡು ಏನಾದ್ರೂ ವ್ಯಾಪಾರವನ್ನ ಮಾಡ್ತಾ ಇದ್ರು ಆ ವ್ಯಕ್ತಿ. ನಂತರ ಅಲ್ಲಿ ಏನೋ ಸ್ವಲ್ಪ ಫ್ರೆಂಡ್ಶಿಪ್ ಎಲ್ಲ ಆದ ನಂತರ ಸ್ವಲ್ಪ ಜನ ಅವರನ್ನ ಕರೆಸಿಕೊಂಡು, ರವಿ ನೀನ್ ಇಲ್ಲಿ ಇರ್ಬೇಡಪ್ಪ, ನೀನ್ ಇದ್ರೆ ಹಾಳಾಗ್ತೀಯಾ, ಹೋಗುದಿಲ್ಲ ಊರಿಗೆ ಅಂತ ಹೇಳಿ ಕಲಿಸಿಕೊಟ್ರು. ಅಲ್ಲಿಂದ ಹುಡುಗ ಅಲ್ಲಿಂದ ನೇರವಾಗಿ ಏನು ಊರಿಗೆ ಬಂದ ನಂತರ ಏನೋ ಸ್ವಲ್ಪ ಆ ಕಡೆ ಆದ ನಂತರ ಸುಬ್ರಹ್ಮಣ್ಯಕ್ಕೆ ಬಂದ್ರು. ಸುಬ್ರಹ್ಮಣ್ಯಕ್ಕೆ ಬಂದ ನಂತರ ಆ ವ್ಯಕ್ತಿ ಏನೋ ದೇವರ ದಯದಿಂದ ಉತ್ತುಂಗಕ್ಕೆ ಉದ್ಯಮದಲ್ಲಿ ಬೆಳೆದು ಬಂದ್ರು. ಆ ಬೆಳೆದು ಬಂದದ್ದಲ್ಲ ಸರ್ ವಿಶೇಷತೆ. ಹೈದರ್ ಬೆರ್ತಿಪಾಡಿ ಸರ್ ಕೇಳಬೇಕು, ಆ ಮನುಷ್ಯ ತದನಂತರ ಏನು ತನಗೆ 10 ರೂಪಾಯಿ ಸಿಕ್ಕಿದ್ರೆ ಅದರಲ್ಲಿ 9 ರೂಪಾಯಿಯನ್ನು ಕೂಡ ಸಮಾಜಕ್ಕೆ ಕೊಟ್ಟ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಎಷ್ಟೋ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯವನ್ನ ಮಾಡಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ಅಂತ ಪರಿಸರದಲ್ಲಿ ಅತ್ಯಂತ ಬಡವರಿಗೆ ಮನೆ ಕಟ್ಟಿಕೊಟ್ರು. ಅಷ್ಟೇ ಅಲ್ಲ, JCI ಮೂಲಕ ಹಲವಾರು ಮನೆಗಳನ್ನ ಕಟ್ಟಿಕೊಟ್ಟದ್ದು ಮಾತ್ರವಲ್ಲ, ಯಾರಾದ್ರೂ ರವಿಯನ್ನ ನನಗೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಮನೆಯಲ್ಲಿ ಹಣ ಇಲ್ಲದಿದ್ದರೆ ಗೆಳೆಯನಿಂದ ಸಾಲ ಮಾಡಿ ಆದ್ರೂ ಕೂಡ ಸಹಾಯ ಮಾಡುವಂತಹ ಒಳ್ಳೆಯ ಮನುಷ್ಯ ಸರ್ ಇವರು. ಬಹಳ ಆತ್ಮೀಯತೆ ಇರುವ ಬಹಳ ಮಾನವೀಯ ಮನುಷ್ಯ. ಇವರಿಗೆ ಏನು ಪದ್ಮಶ್ರೀ ಪಡಿಬೇಕಾದ್ರೆ ಇಂಥವರಿಗೆ ಕೊಡಬೇಕು. ಸಮಾಜ ಸೇವೆಯಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದು ಏನಿಲ್ಲದಿದ್ರು, ಕಲಿಕೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಓದ್ಲಿಕ್ಕೆ ಗೊತ್ತಿಲ್ಲ. ಪಾಪ ಇವರಿಗೆ ಓದ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಇವರ ವ್ಯಾಪಾರದಲ್ಲಿ ಕೂಡ ಇವರಿಗೆ ಮೋಸ ಮಾಡಿ ಲಕ್ಷಗಟ್ಟಲೆ ಲಾಸ್ ಮಾಡಿದಿದೆ. ಆದ್ರೆ ಇವರು ಏನು ಅಂತ ಹೇಳಿದ್ರೆ ಇವರ ಮಾನವೀಯತೆಯ ಕಾರಣದಿಂದ ಇವರ ದೇವರು ಬಿಡ್ಲಿಲ್ಲ. ಇವರು ಉತ್ತುಂಗಕ್ಕೇರಿ ಕೇವಲ ಸಮಾಜ ರತ್ನದಲ್ಲೇ, ಸಮಾಜ ಸೇವೆಯಲ್ಲೇ ಡಾಕ್ಟರೇಟ್ ಪದವಿಯನ್ನ ಪಡೆದಂತಹ ಡಾಕ್ಟರ್ ರವಿ ಕಕ್ಕೆಪದ ಸರ್, ತಮಗೆ ಎಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಅತಿಥಿಗಳು ಅವರಿಗೆ ಸಮಾಜ ರತ್ನ ಪ್ರಶಸ್ತಿಯನ್ನ ಕೊಡುವ ಮೂಲಕ ಅವರಿಗೆ ಸನ್ಮಾನಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ. ಹೊದಿಸುತ್ತಾರೆ, ಪೇಟ ಹಾಕ್ತಾರೆ, ಮಾಲೆ ಹಾಕ್ತಾರೆ. ಸಮಾಜ ರತ್ನ ಪ್ರಶಸ್ತಿಗೆ ಇದೀಗ ಅರ್ಹತೆಯನ್ನ ಪಡೆಯುತ್ತಿರುವಂತಹ ವ್ಯಕ್ತಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸೋಣ. ಉತ್ತುಂಗಕ್ಕೇರಲಿ ಸರ್, ನಿಮ್ಮ ಸೇವೆ ಉತ್ತುಂಗಕ್ಕೇರಲಿ. ಬಹಳ ಸುಂದರವಾಗ್ತಾ ಇದೆ, ಖುಷಿ ಆಗ್ತಾ ಇದೆ, ನೆಮ್ಮದಿ ಆಗ್ತಾ ಇದೆ, ಅಭಿಮಾನ ಹುಟ್ಟಿಕೊಳ್ಳುತ್ತೆ. ಹೃದಯದಿಂದ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ನೀವು ಇನ್ನಷ್ಟು ಉನ್ನತಕ್ಕೆ ಇರಬೇಕು ಅಂತೇಳಿ ನಮ್ಮ ಬಯಕೆ.